manas bro kisi apun sar la eta apun eta minda sar bro like apun illa parcel bus ape aurara mulla unpe ಹೆಚ್ಚಾದ parcel bus ape illadagallo very ಖುಷಿ minda sar la fry super apun ನಮಸ್ಕಾರ, ವೆಲ್ಕಮ್ ಟು ವೈಲ್ಡ್ ವಿಂಗ್ ಕ್ರೂ. ದಿಸ್ ಇಸ್ ಯೋರ್ ಹೋಸ್ಟ್ ಶೋಭಿತ್ ಕುಂಪಲ AKA ದ ಲೆಜೆಂಡ್ಸ್ ರಿವ್ಯೂ. ನೋಡ್ತಾ ಇರ್ಬೋದು, ಹೆವಿ ಮಳೆ ಬರ್ತಾ ಇದೆ. ನಾವಿವತ್ತು ಬಂದಿರೋದು ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವಂಥ ಜಾಗ. ಆಗುಂಬೆ ಅಲ್ಲ, ಆಗುಂಬೆ ಅಂತ ಅನ್ಕೋಬೇಡಿ, ಇದು ಉಡುಪಿ. ಇವಾಗ ಉಡುಪಿ ಮಣಿಪಾಲಲ್ಲಿದ್ದೀನಿ. ಮಣಿಪಾಲಲ್ಲಿ ವೈಭವ್ ಬಿಸ್ನೆಸ್ ಸೆಂಟರ್ ಅಂತ ಇದೆ. ಆ ಬಿಲ್ಡಿಂಗಲ್ಲಿ ಸಾಗರ್ ಫಿಶ್ ಪಾಯಿಂಟ್ ಅಂತ ಒಂದು ಹೋಟೆಲ್ ಬಂದಿದ್ದೇವೆ. ಇದು ಇವರ ಹೊಸ ಶಾಖೆ. ಹಳೆಯ ಹೋಟೆಲ್ ಏನಿದೆ ಅದು 18 ವರ್ಷ ಹಳೆಯ ಹೋಟೆಲ್. ಇದು ಬರೀ 1.5 ವರ್ಷ ಆಗಿದೆ. ಇಲ್ಲಿ ಟೇಸ್ಟ್ ಯಾವ ಥರ ಇದೆ, ಏನೇನು ವೆರೈಟಿ ಆಫ್ ಫಿಶ್ ಇದೆ, ಹಾಗೆಯೇ ಮೀಲ್ಸ್ ಯಾವ ಥರ ಇದೆ, ಬಾಳೆ ಎಲೆ ಊಟ ಅಂದ ತಕ್ಷಣ ನಾವು ಓಡ್ಕೊಂಬರ್ತೀವಿ. ಸೊ ನೋಡೋಣ, ನಮ್ಮ ಜೊತೆ ಇವತ್ತು ಅಜಯ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಏನೇನಿದೆ ಅವ್ರ ಹತ್ರ ಮಾತಾಡೋಣ, ಹಾಗೆಯೇ ಕಿಚನ್ ಕೂಡ ನೋಡೋಣ. ಲೆಟ್ಸ್ ಗೋ. ರಾಜೇಂದ್ರ ಪ್ರಭು ಅಂದೆ ಸಾಗರ್ ಫಿಶ್ ಪಾಯಿಂಟ್ ಸ್ಟಾರ್ಟ್ ಆದ ಒಂಜಿ 2 ವರ್ಷ ಆಯ್ತಲ್ಲ ಅಂದೆ. ಸ್ಪೆಷಲ್ ಮೀನು ತವ ಫ್ರೈ, ಬಾಕ ಪ್ರಾನ್ಸ್, ಬಾಕ ಮೀನು ಬಂಗುಡೆ, ಅಂಜಲ್, ಮುರುಮೀನು, ಬೇತೆ ಬೂತಾಯಿ, ಬೇತೆ ಡೈಲಿ ಚೇಂಜ್ ಒಂದಿಪ್ಪುಂಡು, ಬೇತೆ ಬೇತೆ ಮೀನು ಇಪ್ಪುಂಡು. ಫ್ರೆಶ್ ಡೈಲಿ ಫ್ರೆಶ್ ಮೀನು ಹತ್ರ ಮಾಡ್ತೀವಿ. ನಮ್ಮನ್ನು ತುಂಬ ಆತ್ಮೀಯತೆಯಿಂದ ಬರಮಾಡಿಕೊಂಡಿರೋ ರಾಜೇಂದ್ರ ಪ್ರಭು ಸರ್ ನಮ್ಮನ್ನು ನೇರವಾಗಿ ಕರ್ಕೊಂಡು ಹೋಗಿರೋದು ಅವರ ಕಿಚನ್ಗೆ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋ ಕಿಚನಲ್ಲಿ ಮೀನಿನ ಮೊಟ್ಟೆಯ ಸಮುದ್ರನೇ ಕಾಣ್ತಾ ಇತ್ತು. ಹಾಗೆಯೇ ಬೂತಾಯಿ, ಅಂಜಲ್, ಮುರು, ಬಂಗುಡೆ ಈ ಥರ ತುಂಬ ವೆರೈಟಿ ಫಿಶ್ ಆ ತವಾದ ಮೇಲೆ ಫ್ರೈ ಆಗ್ತಿರೋದು ನೋಡಿದ್ರೇ ಒಂದು ಖುಷಿ ಆಗ್ತಾಯಿತ್ತು. ನಮಗೆ ಬಂದಿರೋ ಸುದ್ದಿ ಪ್ರಕಾರ ಇವರ ಫಿಶ್ ಫ್ರೈ ಮಸಾಲೆ ಹಾಗೆಯೇ ಕಬಾಬ್ ಮಸಾಲೆ ತುಂಬಾ ಫೇಮಸ್. ಇವರ ಮಸಾಲೆ ಸ್ಮೆಲ್ ನೋಡಿ ನೀವೊಂದ್ಸಲ ಗಾಡಿ ಸೈಡ್ಗೆ ಹಾಕೋದು ಗ್ಯಾರಂಟಿ. 18 ವರ್ಷ ಹೋಟೆಲ್ ನಡೆಸಿರೋ ಅನುಭವ, ಇವರ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋ ಹೋಟೆಲ್ ಹಾಗೆಯೇ ಕಿಚನ್ ನೋಡಿದಾಗ ನಿಜ ಅನಿಸ್ತು. ಇವರ ರೇಟ್ಸ್ ಕೂಡ ಹಾಗೇನೆ ಅಫೋರ್ಡೆಬಲ್ ಅನ್ನಿಸ್ತು. ರೇಟ್ಸ್ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಒಂದ್ಸಲ ವಿಡಿಯೋ ಪಾಸ್ ಮಾಡಿ ಮೆನು ನೋಡ್ಕೊಳ್ಳಿ. ಹಾಗೇನೆ ವೆಜ್ ತಿನ್ನೋರಿಗೆ ವೆಜ್ ಐಟಮ್ ಕೂಡ ಇದೆ. ನಿಜ ಹೇಳಬೇಕು ಅಂದರೆ ಹೊಟ್ಟೆ ಹಸಿದಾಗ ಇಷ್ಟೊತ್ತು ಕಿಚನಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದು ತುಂಬಾನೇ ಕಷ್ಟ. ಇಲ್ಲಿರೋ ಅಷ್ಟು ಮೀನನ್ನ ತಿಂದು ಮುಗಿಸ್ಬೇಕು ಅನ್ನೋ ಆಸೆ. ಹಾಗೆ ಮಾತಾಡ್ತಾ ನಾವು ಆರ್ಡರ್ ಮಾಡಿರೋ ಎಲ್ಲ ಐಟಮ್ ರೆಡಿ ಆಗಿತ್ತು. ಇವರು ಬಳಸೋ ಶುದ್ಧವಾದ ತೆಂಗಿನ ಎಣ್ಣೆ ಸ್ಮೆಲ್ಗೆ ಹಸಿವು ಇನ್ನೂ ಜಾಸ್ತಿನೇ ಆಯ್ತು. ಹಾಗೇನೆ ನಾವು ಕೂತಿರೋ ಜಾಗದಲ್ಲಿ ಟೇಸ್ಟಿ ಅಂಡ್ ಹೆಲ್ದಿ ಆಗಿರೋ ಮೀನಿನ ಫೋಟೋಸ್ ಹಾಕಿದ್ರು. ಅದೆಷ್ಟೇ ಬ್ಯೂಟಿಫುಲ್ ಫೋಟೋ ಇರಲಿ, ಆದ್ರೆ ಚೆನ್ನಾಗಿ ಕಾಣಿಸೋದು ನಮ್ಮ ಊಟದ ಎಲೆ ಮೇಲೆ. ಊಟದಲ್ಲಿ ಇದೇ ನಮ್ಮ ಫೇವ್ರೆಟ್ ಪಾರ್ಟ್. ಊಟಕ್ಕಿಂತ ಮುಂಚೆ ಆ ಬಾಳೆ ಎಲೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡೋದೇ ಒಂದು ಖುಷಿ. ಇಷ್ಟೊತ್ತು ನೋಡಿದ್ದು ಎಲ್ಲ ಕಣ್ಣಿಗೆ ಖುಷಿ ಕೊಡ್ತಾ ಇತ್ತು. ಅದ್ರ ನಂತರನೇ ಬರೋದು ಇವಾಗ ಮನಸ್ಸಿಗೆ ಹಾಗೇನೆ ಹೊಟ್ಟೆಗೆ ಖುಷಿ ಕೊಡುವಂಥದ್ದು. ಒಂಜಿ ಮುರು ಕೊರ್ಲೆ, 2 ಬೂತಾಯಿ, ಬೊಕ್ಕ ಒಂಜಿ ಮೀನು ತೆತ್ತಿ, ಬೊಕ್ಕ ಒಂಜಿ ಕಬಾಬ್ ಕೊರ್ಲೆ, ಕಬಾಬ್ ಹೆಂಗೊಂತ बात दाल होंगे ಹೆಂಗೆ दाल पाडले मीन सारा अरे मीन सार ಒಣಸಿಗೆ ಆಯ್ತು. ಒಣಸಿದು ರೇಟ್ 50. ಬಾಳೆ ಎಲೆ ಫುಲ್ ಮೀಲ್ಸ್ ಊಟ ಬರೀ 50 ರೂಪಾಯಿ. ಎಷ್ಟು ಬೇಕಾದರೂ ರೈಸು, ಪಲ್ಯ, ಉಪ್ಪಿನಕಾಯಿ ತಗೋಬಹುದು. ಮೀನ್ ಸಾರಿದೆ, ಹಾಗೆಯೇ ದಾಲ್ ಸಾರಿದೆ. ಈ ತಂಪಾದ ಜಾಗದಲ್ಲಿ ಸುಮಾರು 28 ಜನ ಆರಾಮಾಗಿ ಕುತ್ಕೋಬಹುದು. ವಿಶಾಲವಾದ ಪಾರ್ಕಿಂಗ್ ಏರಿಯಾ ಇರೋದ್ರಿಂದ ಅದೆಷ್ಟೇ ಗಾಡಿ ಬರಲಿ ಏನೂ ತೊಂದರೆ ಇಲ್ಲ. ಸಿಂಪಲ್ ಆಗಿರೋ ಬಾಳೆ ಎಲೆ ಊಟ, ಬಾಯ್ಲ್ಡ್ ರೈಸ್, ಹಾಗೆ ನಾನು ತಗೊಂಡಿರೋ ಬೇಳೆ ಸಾರು ತುಂಬಾನೇ ಸಟಲ್ ಆಗಿ ಸ್ಮೂತ್ ಆಗಿತ್ತು. కొంచెం పాడు అరే కొంచెం పాడు ప్లేట్ దాల్ ఉంటా ప్లేట్ ఇచ్చేస్తా ప్లేట్ కొరలా ఫస్ట్ బూతాయి
ಫಿಶ್ ಆಗುತ್ತಲ್ಲ. 아래고 안주. 아래고 안주. 아래고 안주. Yes. ಸೂಪರ್. ನಮ್ಮ ಸಂಜೆ ಹೇಗುಂಟು? ಸೂಪರ್ ಉಂಟ. ನಮಸ್ಕಾರ. ನಮಸ್ತೆ. ಏನಪ್ಪದಾರೆ? ಶೇಖರ್. ಮುಲ್ಪ ಎತ್ತ ಬರುತ್ತೆ ಬಾಬು? ಒಂದು ದಿವಸ ರೀಸೆಂಟ್ ಅದು ಒಂಜಿ ವರ್ಷದ ಇಂಚು ಉಂಟು. ಎಂಚಾಪುರ? ಹಾಂ, ತೊಂದರೆ ಇಲ್ಲ ಸರ್. ಏನು ಫೇವ್ರೇಟ್ ಇದ್ದ? ಫೇವ್ರೇಟ್ ಮೇಲಿನ ಮಸಾಲ ತವಾ ಫ್ರೈ ಸೂಪರ್. ಮನಸ್ಪುರ ಖುಷಿ ಆಗ್ತದೆ. ನಾ ಮನಸ್ಪುರ ಖುಷಿ ಹಾಕೊಂಡು ಸಾರೆಲ್ಲ ಎಡ್ಡೆ ಹಾಕೊಂಡು ಮಿಂದ ಸಾರು ಪೂರ ಲಾಯ್ಕ್ ಹಾಕೊಂಡು ಇಲ್ಲ ಪಾರ್ಸೆಲ್ ಬಸ್ ಅವರ ಮುಲ್ಲ ಉಣ್ಪೆ ಹೆಚ್ಚಾದ ಪಾರ್ಸೆಲ್ ಬಸ್ ಈಗ ಇಲ್ಲದಾಗಲೆಲ್ಲ ಭಾರಿ ಖುಷಿ ಮೀಂದ ಸಾರ್ಲ ಫ್ರೈ ಸೂಪರ್ ಹಾಕೊಂಡು ಮಸ್ತ್ ಸಮಯ ಹಿಡ್ದು ಮಸ್ತ್ ವರ್ಷ ಹಿಡ್ದು ಪರಿಚಯ ಮೇಲೆ. ಉಡುಪಿ ಮಣಿಪಾಲ್ ಕಡೆ ಟ್ರಾವೆಲ್ ಮಾಡೋರು ಈ ಹೋಟೆಲ್ಗೊಮ್ಮೆ ವಿಸಿಟ್ ಮಾಡಿ. ಸೀ ಫುಡ್ ಲವರ್ಸ್ಗೆ ಇದು ಪರ್ಫೆಕ್ಟ್ ಸ್ಪಾಟ್. ಹಾಗೆಯೇ ನಿಮ್ಮೂರಲ್ಲಿರೋ ಹಿಡನ್ ಜಮ್ನ ನಮ್ಮ ಜೊತೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.